ವೈದ್ಯೆ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣ ತನಿಖೆ ಕೈಗೊಂಡಿರೋ ಪೊಲೀಸರಿಗೆ ಹಂತಕ ಪತಿ ಹೇಗೆ ಕೊಲೆ ಮಾಡಿದ ಅನ್ನೋದು ಪತ್ತೆ ಆಯಿತು. ಆದರೆ ಯಾವ ಉದ್ದೇಶಕ್ಕೆ ಕೊಲೆ ಮಾಡಿದ ಅನ್ನೋದು ಮಾತ್ರ ನಿಗೂಢವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ವಿಧಾನ ಪತ್ತೆ. ಆದರೆ ಕೊಲೆಯ ಹಿಂದಿನ ಉದ್ದೇಶ ಇನ್ನೂ ನಿಗೂಢ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನ ತನಿಖೆ ಕೈಗೊಂಡಿರೋ ಮಾರ್ತಳ್ಳಿ ಪೊಲೀಸರು ಹಂತಕನಾಗಿರೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯ ಉಸಿರು ನಿಲ್ಲಿಸುವುದಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ದ, ಯಾವ ಮೆಟೀರಿಯಲ್ ಮೆಡಿಸಿನ್ ಬಳಸಿ ಕೊಲೆ ಮಾಡಿದ್ದ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಆದರೆ ಪತ್ನಿಯನ್ನ ಕೈ ಹಿಡಿದ 1 ವರ್ಷದ ಅವಧಿಯೊಳಗೆ ಕೊಲೆ ಮಾಡೋದಕ್ಕೆ ಇದ್ದ ಉದ್ದೇಶ ಏನು ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆ ಕೊಲೆ ಮಾಡಿದೆ ಅಂತ ಆರೋಪಿಯನ್ನ ವಿಚಾರಣೆ ಮಾಡ್ತಿದ್ರು. ಆರೋಪಿ ಮಾತ್ರ ಪೊಲೀಸರ ಮುಂದೆ ಬಾಯಿ ಬಿಡದೆ ಮೊಂಡಾಟ ಹಾಕ್ತಿದ್ದಾನಂತೆ. ಹೀಗಾಗಿ ಪೊಲೀಸರು ಸರ್ಕಂಟೆನ್ಸ್ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಿದ್ದಾರೆ. ಸದ್ಯ ಮಹೇಂದ್ರ ರೆಡ್ಡಿ ಬಳಸ್ತಿದ್ದ ಫೋನ್ 16 Pro ಹಾಗೂ ಸ್ಯಾಮ್ಸಂಗ್ S23 2 ಫೋನ್ಗಳ ಪರಿಶೀಲನೆ ನಡೆಸಿದ್ದಾರೆ. ಮಹೇಂದ್ರ ರೆಡ್ಡಿ ಏಪ್ರಿಲ್ 21, 22 ಹಾಗೂ ಏಪ್ರಿಲ್ 23ರವರೆಗೆ ಪ್ರತಿದಿನ ಮಾಡ್ತಿದ್ದ ಮೆಸೇಜ್ಗಳ ಪರಿಶೀಲನೆ ಮಾಡಿದ್ದು, ಯಾರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದ ಅಂತಾನೂ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಏಪ್ರಿಲ್ ತಿಂಗಳಲ್ಲಿ ಮಾಡಿರೋ ಬಹುತೇಕ ಚಾಟ್ಗಳು ಡಿಲೀಟ್ ಆಗಿವೆ. 2 ಮೊಬೈಲ್ನಲ್ಲೂ ಕೆಲ ಮೆಸೇಜ್ಗಳು ಡಿಲೀಟ್ ಆಗಿರೋ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಮೆಸೇಜ್ ರಿಟ್ರೀವ್ ಮಾಡಲು 2 ಫೋನ್ಗಳನ್ನು FSLಗೆ ರವಾನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಇನ್ನು ತನಿಖೆ ವೇಳೆ ಐಫೋನ್ 16 Pro ನಲ್ಲಿನ ಡಿಲೀಟ್ ಮೆಸೇಜ್ಗಳು ರಿಟ್ರೀವ್ ಮಾಡೋದು ಕ್ಲಿಷ್ಟಕರವಾಗಿದೆ. ಐಫೋನ್ ರಿಟ್ರೀವ್ ಮಾಡುವ ಸಾಫ್ಟ್ವೇರ್ಗಳ ಕೊರತೆಯಿಂದಾಗಿ ಐಫೋನ್ ಕಂಪನಿಗೆ ಪತ್ರ ಬರೆಯುವ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿಗಳ ಅನುಮತಿ ಕೇಳಿದ್ದು, ಹಿರಿಯ ಅಧಿಕಾರಿಗಳು ಅನುಮತಿ ಕೊಟ್ಟರೆ ಐಫೋನ್ ಕಂಪನಿಗೆ ಪತ್ರ ಬರೆಯಲು ಸಿದ್ಧತೆ ನಡೆಸುತ್ತಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.